ಬೆಳಕಾಗಲಿ ಸಿರಿ ಬೆಳಕಾಗಲಿ, ನೀನೊಲಿದ ಮನೆ ಮನೆಯು ಬೆಳಕಾಗಲಿ. ಗುಡಿಯಾಗಲಿ ನಿನ್ನ ಗುಡಿಯಾಗಲಿ, ನೀನೊಲಿದ ಮನೆ ಮನೆಯು ಗುಡಿಯಾಗಲಿ. ಅಜ್ಞಾನಗಳ ಅಳಿಸೋ ಬೆಳಕಾಗಲಿ, ಭಕ್ತಿಭಾವ ತುಂಬಿರುವ ಗುಡಿಯಾಗಲಿ. ಕೃಪೆ ತೋರಿ ಹರಸಯ್ಯ ಬಿಳಿಗಿರಿಯೊಡೆಯ, ಬೆಳಕಾಗಲಿ ಸಿರಿ ಬೆಳಕಾಗಲಿ, ನೀನೊಲಿದ ಮನೆ ಮನೆಯು ಬೆಳಕಾಗಲಿ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನೆನ್ನೆ ವರಮಹಾಲಕ್ಷ್ಮಿ ಕೂರಿಸಿದ್ನಲ್ಲ, ಇವತ್ತು ತೆಗೆಯೋಣ ಅಂತ ತೆಗಿತಾ ಇದ್ದೆ. ಸೊ ನಾವು ಈ ಥರನೇ ವರಮಹಾಲಕ್ಷ್ಮಿ ಮಾಡೋದು. ಸೊ ನಾನು ಹೇಳಿದ್ನಲ್ಲ, ಮಾಮೂಲಿ ದೀಪಾವಳಿಲಿ ಲಕ್ಷ್ಮೀ ಪೂಜೆ ಮಾಡ್ತಾಯಿದ್ದೆ ನಾನು ಯಾವಾಗಲೂ. ಸೊ ನನಗೆ ತುಂಬ ಆಸೆ ಇತ್ತು ವರಮಹಾಲಕ್ಷ್ಮಿ ಮಾಡಬೇಕು ನಾನು ಕೂಡ ಅಂಥೇಳಿ. ಸೊ ಅದೇನು ಕಷ್ಟ ಆಗ್ತಿರಲಿಲ್ಲ, ಬಟ್ ಆದ್ರೂ ಅದು ಯೋಗ ಕೊಡಬೇಕಲ್ಲ, ಎಲ್ರಿಗೂ ಮಾಡೋವಂಥ ಅದೃಷ್ಟ ಸಿಗಬೇಕಲ್ಲ. ಸೊ ನನಗೆ ಈ ಸಲ ಸಿಕ್ತು ಆ ಅದೃಷ್ಟ. ಸೊ ಮಾಡೋಣ ಅಂತ ಟ್ರೈ ಮಾಡೋಣ ಅಂತ ಮಾಡಿದೆ. ಸೊ ಯಾರಿಗೆಲ್ಲ ಇಷ್ಟ ಆಯಿತು ಹೇಳಿ. ನಾನು ಯಾವಾಗಲೂ ಈ ಥರನೇ ಮಾಡೋದು. ಮಾಮೂಲಿ ದೀಪಾವಳಿಲಿ ಮಹಾಲಕ್ಷ್ಮಿ ಕೂರಿಸ್ತಾಯಿದ್ದೆ. ಸೊ ಅದೇ ಥರ ಪ್ರೊಸೀಜರು ನಾನು ವರಮಹಾಲಕ್ಷ್ಮಿ ಮಾಡಿದ್ದು. ಸೊ ಹಾಗೆಯೇ 3 ಪೂಜೆ ಆಯಿತು. ಅವತ್ತು ವರಮಹಾಲಕ್ಷ್ಮಿ ಕೂರಿಸಿದ್ನಲ್ಲ, 4:30-5 ಗಂಟೆ ಹಂಗೆ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಕೂರಿಸಿದ್ದೆ ನಾನು. ಆವಾಗೊಂದು ಪೂಜೆ ಆಯಿತು. ಸೊ ಹಂಗೆ ಈವ್ನಿಂಗ್ ಒಂದು ಪೂಜೆ ಮಾಡಿದೆ. ಆವಾಗಲೂ ಎಡೆ ಮಾಡಿದೆ ಇವತ್ತು ಬೆಳಗ್ಗೆ ನಾನು ಕೇಸರಿಬಾತು, ಸೊ ಪುಳಿಯೋಗರೆ ಅದನ್ನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೆ ನಾನು ದೇವ್ರ ಪೂಜೆನ ಮಾಡಿಬಿಟ್ಟು, ಸೊ ಮತ್ತೆ ಸ್ನಾನ ಮಾಡ್ಕೊಂಡು ಮತ್ತೆ ಕ್ಲೀನ್ ಮಾಡಿಕೊಂಡು ಎಲ್ಲನೂ ಮತ್ತು ಹೊಸ್ದಾಗೆ ನಾನು ಮಾಡಿದ್ದು ಪುಳಿಯೋಗರೆ. ಹಾಗೆಯೇ ಕೇಸರಿಬಾತು ಮಾಡಿದೆ. ಅದೆಲ್ಲ ಮುಗೀತು. ಆಮೇಲೆ ಅದನ್ನೆಲ್ಲ ಎತ್ತಿದ್ದಾಯಿತು, ಕ್ಲೀನ್ ಮಾಡಿದ್ದಾಯಿತು. ಇವತ್ತೆಲ್ಲ ಫುಲ್ ಡೇ ಅದೇ ಕೆಲಸ ಆಯಿತು ಫ್ರೆಂಡ್ಸ್. ಅದನ್ನೆಲ್ಲ ಮತ್ತು ಕ್ಲೀನ್ ಮಾಡಿಬಿಟ್ಟು, ದೇವರೆಲ್ಲ ಕ್ಲೀನ್ ಮಾಡಿಬಿಟ್ಟು, ವಾಷಿಂಗ್ ಮಿಷಿನ್ ಬಟ್ಟೆ ಎಲ್ಲ ಹಾಕ್ಬಿಟ್ಟು, ಮತ್ತು ಮೊಳಕೆ ಸಾಂಬಾರು ಮಾಡೋಣ ಅಂಥೇಳಿ, ಬರೀ ಪ್ಲೈನ್ ಮೊಳಕೆ ಸಾಂಬಾರು ಮಾಡೋಣ, ತರಕಾರಿನೂ ಹಾಕೋದು ಬೇಡ ಅಂಥೇಳಿ. ಸೊ ಮೊಳಕೆ ಸಾಂಬಾರು ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊತಿದ್ದೆ. ಮಾಮೂಲಿ ಒಗ್ಗರಣೆ ಎಲ್ಲ ಹಾಕ್ಕೊಂಡು, ಸೊ ಕಾಯಿ ತುರಿ, ಆಮೇಲೆ ಖಾರದ ಪುಡಿ, ಸಾಂಬಾರು ಪುಡಿ, ಆಮೇಲೆ ಒಗ್ಗರಣೆ ಎಲ್ಲ ಹಾಕ್ಕೊಂಡು, ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ರುಬ್ಬಿಟ್ಟು ಸೊ ಹಾಕೋದು. ಇದನ್ನು ಸ್ವಲ್ಪ ಮೊಳಕೆ ಕಾಳನ್ನ ಒಗ್ಗರಣೆ ಹಾಕಿರೋಂಥದ್ದಕ್ಕೆ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಿಬಿಟ್ಟು, ಖಾರ ರುಬ್ಬಿರೋದೆಲ್ಲ ಹಾಕಿ, ರುಚಿಗೆ ತಕ್ಕಷ್ಟೆಲ್ಲ ಉಪ್ಪು ಹಾಕ್ಬಿಟ್ಟು ಸೊ ಸಾಂಬಾರು ಮಾಡೋದು. ಇವತ್ತೆಲ್ಲ ಫ್ರೆಂಡ್ಸ್ ಬರೀ ನಾನು ಕೂತೆ ಎಲ್ಲ ಬರೀ ಬೆಳಗ್ಗೆಯಿಂದ ಕೆಲಸನೇ ಆಗ್ತಿದೆ. ಸೊ ಶನಿವಾರ ಬೇರೆನಾ, ನಮ್ಮೂರು ಗ್ರಾಮ ದೇವರು ಸೊ ರಂಗನಾಥ ಸ್ವಾಮಿ ಅಂಥೇಳಿ ಅಲ್ಲಿಗೆ ಹೋಗಿದ್ವಿ. ನಾನು ಸ್ಟಾರ್ಟಿಂಗಲ್ಲಿ ವಿಡಿಯೋದಲ್ಲಿ ಹಾಕಿದ್ದೀನಿ. ಅಲ್ಲಿಗೆ ಹೋಗಿ ಸೊ ಶ್ರಾವಣ ಶನಿವಾರ ಅಲ್ವಾ, ಸೊ ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು ಮತ್ತು ನಾನು ವರಮಹಾಲಕ್ಷ್ಮಿನ ತೆಗೆದ್ಬಿಟ್ಟು, ಆಮೇಲೆ ಮತ್ತು ಬಟ್ಟೆ ಎಲ್ಲ ವಾಶ್ ಮಾಡಿಕೊಂಡು, ಸೊ ಕೆಲಸ ಫ್ರೆಂಡ್ಸ್ ನನಗೆ ಅದೆಲ್ಲ ತೆಗ್ದಿರೋಂಥ ದೀಪಗಳು ಮತ್ತೆಲ್ಲ ಮಹಾಲಕ್ಷ್ಮಿದು, ಸೊ ಅದನ್ನೆಲ್ಲನೂ ಕ್ಲೀನ್ ಮಾಡಿಬಿಟ್ಟು ಎತ್ತಿಟ್ಬಿಟ್ಟು ನೀಟಾಗಿ, ಮತ್ತು ನೆಕ್ಸ್ಟು ಯಾವುದು ಹಬ್ಬಕ್ಕೆ ಬೇಕಾಗುತ್ತೆ ಅದು ತೆಗಿಬೇಕಲ್ಲ, ಅದಕ್ಕೋಸ್ಕರ ಎಲ್ಲ ನೀಟ್ ಮಾಡಿಬಿಟ್ಟು ಎತ್ತಿಟ್ಟೆ ನಾನು. ಹಾಗೆಯೇ ಮತ್ತು ಸಾಂಬಾರು ಮಾಡಿದೆ. ಸೊ ಸ್ವಲ್ಪ ಹೊತ್ತು, ಆಮೇಲೆ 2 ದಿನ ತಲೆಗೆ ಆಯಿಲ್ ಮಸಾಜ್ ಮಾಡಿರಲಿಲ್ಲ. ಸೊ ಮತ್ತು ನನಗೆ ಜಾಸ್ತಿ ಆಯಿಲ್ ಮಸಾಜ್ ಮಾಡಿಲ್ಲ, ಹಾಗೆ ಡ್ರೈ ಇತ್ತು ಹೇರು ಅಂತ ಹೇಳಿದರೆ ಸ್ವಲ್ಪ ತಲೆನೋವು ಬರೋದು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಇವತ್ತು ಹಚ್ಕೊಳ್ಳೋಣ ಅಂತೇಳಿ ಕೂತಿದ್ದೆ. ಆಗಲೇ 5-5:30 ಆಗಿತ್ತು. ಸೊ ಆವಾಗ ಕೂತಿದ್ದೆ ನಾನು ಆಯಿಲ್ ಮಸಾಜ್ ಮಾಡ್ಕೊಳ್ಳೋಣ ಅಂಥೇಳಿ. ಮತ್ತು ಬಟ್ಟೆ ಎಲ್ಲ ವಾಶ್ ಮಾಡಿದ್ದೆಲ್ಲ 2-3 ದಿನದ ಹಾಗೆ ಇತ್ತು. ಸೊ ಟೈಮ್ ಇರಲಿಲ್ಲ. ಸೊ ಅದನ್ನೆಲ್ಲ ಫೋಲ್ಡ್ ಮಾಡಿಡೋಣ ಅಂಥೇಳಿ ಫೋಲ್ಡ್ ಮಾಡ್ತಾಯಿದ್ದೆ. ಮತ್ತು ಸ್ಯಾರಿ ಒಂದು ಅವತ್ತು ಹಾಕ್ಕೊಂಡಿದ್ನಲ್ಲ ಫ್ರೆಂಡ್ಸು ಫಂಕ್ಷನ್ಸ್ಗೆ ಅಂತೇಳಿ, ಸೊ ಅದನ್ನು ನಿಮ್ಮ ಮುಂದೆ ಕ್ಲೀನ್ ಹಾಕಿದ್ನಲ್ಲ, ಸೊ ಅದನ್ನು ಸಹ ಎತ್ತಿಟ್ಟಿರಲಿಲ್ಲ. ಸೊ ಅದನ್ನು ಸಹ ನೀಟಾಗಿ ಎತ್ತಿಡೋಣ ಅಂಥೇಳಿ ನೀಟಾಗಿ ಎತ್ತಿಡ್ತಾಯಿದ್ದೆ ಬೀರುವಲ್ಲಿ. ಬಟ್ಟೆ ಎಲ್ಲ ಫೋಲ್ಡಿಂಗ್ ಜಾಸ್ತಿ ಇತ್ತು. ಸೊ ಇವತ್ತೆಲ್ಲ ಫುಲ್ ಡೇ ಕೆಲಸ ಇತ್ತು.
ಸೊ ಮಾಡ್ತಾ ಇದ್ದೆ ಒಂದೊಂದೇ. ಮತ್ತು ಹಾಗೆಯೇ ಇವತ್ತು ನೆನ್ನೆ ಲಕ್ಷ್ಮಿಗೆ ಉಟ್ಸಿರೋಂಥದ್ದು ಸ್ಯಾರಿ ಇತ್ತಲ್ಲ, ಸೊ ಅದನ್ನು ನೀವು ನೋಡಿದ್ರಲ್ಲ, ಅದು 1000 ರುಪೀಸು. ಸೊ ನಿಮಗೆ ಒಂದು ಸಲ ತೋರಿಸಿದ್ದೆ ನಾನು ಹಿಂದಿನ ವಿಡಿಯೋದಲ್ಲಿ. ಅದಕ್ಕೆ ನಮ್ಮ ಮ್ಯಾಚಿಂಗ್ ಬ್ಲೌಸ ತರಿಸಿದ್ದೀನಿ ಆನ್ಲೈನಲ್ಲಿ ಅಂಥೇಳಿ. ಸೊ ಅದನ್ನು ನೀವು ನೋಡಿ ಬೇಕಾದ್ರೆ ಹೋಗಿ. ಸೊ ಚೆನ್ನಾಗಿ ಮ್ಯಾಚ್ ಆಗಿದೆ ಫ್ರೆಂಡ್ಸ್, ಅದಕ್ಕೆ ತರಿಸಿರೋಂಥದ್ದು. ಸೊ ಇದಕ್ಕಿಂತ ಬ್ಲೌಸ್ ಪೀಸ್ ನಾನು ಕಟ್ ಮಾಡಲಿಲ್ಲ, ಹಾಗೆಯೇ ಜಿಗ್ಜಾಗೆಲ್ಲ ಅವ್ರಿಗೆಲ್ಲ ಹಿಡಿದೆ ನಾನು ಅಷ್ಟೇ. ಸೊ ಅದಕ್ಕೆ ಫಾಲೆಲ್ಲ ಹಾಕ್ಬಿಟ್ಟು ಟೈಟಿಡೋಣ ಅಂಥೇಳಿ ಫಾಲೆಲ್ಲ ಹಾಕ್ತಾ ಕೂತಿದ್ದೆ ನಾನು. ಸೊ ನಿಮಗೆ ಗೊತ್ತಿದೆ ಫ್ರೆಂಡ್ಸ್, ಒಂದು ಸ್ಯಾರಿ ಫಾಲ್ ಹಾಕೋದಕ್ಕೆ ಎಷ್ಟು ರೇಟು ಅಂಥೇಳಿ. ಸೊ ರೆಡಿ ಟು ವಾಶ್ ಅಂಥೇಳಿ ಅದು ಆ ಥರ ತರಿಸಿರ್ತೀನಿ ನಾನು. ಮಾಮೂಲಿ ಹಾಗೆ ಡೈರೆಕ್ಟಾಗಿ ಹಾಕ್ಬೋದು ಅದನ್ನು ಫಾಲ್ನ. ವಾಶ್ ಮಾಡೋಂಥ ಅವಶ್ಯಕತೆ ಏನೂ ಇಲ್ಲ. ಒಂದೊಂದು ಫಾಲ್ ಸಿಗುತ್ತಲ್ಲ, ಅದು ವಾಶ್ ಮಾಡಿಬಿಟ್ಟು ಹಾಕಬೇಕು. ನಾನಿದು ವಾಶ್ ಮಾಡಿ ಹಾಕೋಂಥ ಅವಶ್ಯಕತೆ ಏನಿಲ್ಲ, ಡೈರೆಕ್ಟಾಗಿ ಹಾಕ್ಬೋದು. ಅವರೇ ವಾಶ್ ಮಾಡಿಬಿಟ್ಟು ನೀಟಾಗಿ ಐರನ್ ಮಾಡಿಬಿಟ್ಟು ಕೊಟ್ಟಿರ್ತಾರೆ. ಸೊ ಅದನ್ನು ಅಟ್ಯಾಚ್ ಮಾಡೋದು ಅಷ್ಟೇ ನಮ್ಮ ಕೆಲಸ. ಸೊ ನನ್ನ ಹತ್ರ 2 ಮಿಷನ್ ಇದೆ, ಜಿಗ್ಜಾಗು ಮತ್ತು ಇದು ಮಾಮೂಲಿ ಸ್ಟಿಚ್ ಮಾಡೋಂಥ ಮಿಷಿನ್ ಇದೆ. ಸೊ ನಾನು ಫಸ್ಟು ಶಾಪ್ ಮಾಡಿದ್ದೆ ಒಂದು ನಮ್ಮೂರಲ್ಲಿ. ಸೊ ಮತ್ತು ಇವಾಗ ಆವಾಗಲೇ ಒಂದು 2-3 ವರ್ಷ ಆಯಿತು. ಸೊ ಬಿಟ್ಟೆ, ಬ್ಯಾಕ್ ಪೇನ್ ಜಾಸ್ತಿ ಆಯಿತು ನನಗೆ. ಸೊ ಹಾಗಾಗಿ ಡಾಕ್ಟರ್ ಕನ್ಸಲ್ಟ್ ಮಾಡಿದಾಗ ಹೇಳಿದ್ರು ಅವರು, ತುಂಬ ಕೂತ್ಬಿಟ್ಟು ಕೆಲಸ ಮಾಡ್ತೀರ ನೀವು, ಬ್ಯಾಕ್ ಪೇನ್ ಜಾಸ್ತಿ ಆಗುತ್ತೆ, ಸ್ವಲ್ಪ ರೆಸ್ಟ್ ಮಾಡಬೇಕು ಅಂಥೇಳಿ. ಸೊ ಹಾಗಾಗಿ ನಾನು ತಡ್ಕೊಳಕ್ಕೆ ಆಗ್ತಿರಲಿಲ್ಲ, ಅಷ್ಟೊಂದು ಬ್ಯಾಕ್ ಪೇನ್ ಬರ್ತಿತ್ತು. ಸೊ ಮದುವೆಗಿಂತ ಮೊದಲು ನಾನು ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದೆ, ಒಂದು 8-10 ವರ್ಷ ಕೆಲಸ ಮಾಡಿದ್ದೀನಿ. ಸೊ ಆವಾಗಲೂ ಟೈಲರಿಂಗ್ ಮಾಡಿದ್ನಲ್ಲ, ಸ್ವಲ್ಪ ಉದ್ದ ಬೇರೆ ಇದ್ದೀನಲ್ಲ, ಹಾಗಾಗಿ ಬ್ಯಾಕ್ ಪೇನ್ ಜಾಸ್ತಿ ಬರುತ್ತೆ. ಹಾಗಾಗಿ ನಾನು ಕೆಲಸ ಮಾಡಲ್ಲ. ನನ್ನವು ಮಾತ್ರ ನಾನು ಹೊಲ್ಕೊತಾ ಇರ್ತೀನಿ. ಈಗ ಸ್ಯಾರಿ ಫಾಲ್ ಹಾಕೋಂತಿರ್ಬೋದು, ಮತ್ತು ಡ್ರೆಸ್ಸಸ್ಸು, ನೈಟಿ, ಇವಾಗೆಲ್ಲ ಮಾಮೂಲಿ ನನ್ನ ಮಗನ ಬಟ್ಟೆ, ನಮ್ಮ ಮನೆಯವ್ರ ಬಟ್ಟೆ ಎಲ್ಲ ಸ್ಟಿಚ್ ಮಾಡೋದಿರ್ಬೋದು ಮಾಡ್ಕೊತೀನಿ. ಬಟ್ ಬ್ಲೌಸ್ಗಳೆಲ್ಲ ಸ್ಟಿಚ್ ಮಾಡಲ್ಲ. ನನ್ನ ಬ್ಲೌಸ್ಗಳು ಸಹ ಬೇರೆಯವ್ರಿಗೆ ಕೊಡ್ತೀನಿ ಸ್ಟಿಚ್ ಮಾಡೋದಕ್ಕೆ. ನನಗೆ ಆದರೆ ಅಷ್ಟೇ ಮಾಡ್ತೀನಿ, ಇಲ್ಲಾಂದರೆ ಮಾಡಲ್ಲ ನಾನು. ನನಗೆ ಕೂತ್ಬಿಟ್ಟು ಜಾಸ್ತಿ ಕೆಲಸ ಮಾಡೋದಕ್ಕೂ ಆಗಲ್ಲ. ಹಾಗಾಗಿ ಮತ್ತು ನಿಮಗೆ ಗೊತ್ತಿಲ್ಲ ಫ್ರೆಂಡ್ಸ್ ಎಷ್ಟು ರೇಟು ಅಂಥೇಳಿ. ರೇಟ್ ಆದ್ರೂ ಕೊಡೋಣ ಅಂತೇಳಿದ್ರೂ ಕೊಟ್ಟ ತಕ್ಷಣ ಹೊಲ್ಕೊಡಲ್ಲ. ಒಂದು ಸ್ಯಾರಿ ಫಾಲ್ ಹಾಕೊಂಡು ಕೊಡೋಕ್ಕೂ ಒಂದು ವಾರ, ಒಂದು 15 ದಿನ ಮೇಲೆ ಮಾಡ್ತಾರೆ. ಸೊ ಹಾಗಾಗಿ ಮಿಷಿನ್ಗಳು ನಾನು ಕೊಟ್ಟಿಲ್ಲ ಯಾರಿಗೂ. ನನಗೆ ಮಾರೋದಕ್ಕೆ ಇಷ್ಟ ಇರೋಲ್ಲ. ಯಾವುದೇ ಒಂದು ನನ್ನ ಮನೆಗೆ ಐಟಮ್ ಆಗಿರ್ಬೋದು, ನಾನು ಯಾವುದನ್ನು ಸೇಲ್ ಮಾಡಲ್ಲ. ಅದು ಹಂಗೆ ಮೂಲೆಯಲ್ಲಿ ಬಿದ್ದರೂ ಪರವಾಗಿಲ್ಲ, ನನಗೆ ಅದು ಕೊಡೋ ಇಷ್ಟ ಇರೋಲ್ಲ. ಸೊ ಹಾಗಾಗಿ ನಾನು ಅದು ಕೊಟ್ಟಿಲ್ಲ. 2 ಮಿಷಿನ್ ಹತ್ರ ಆಗಿದೆ, ಇಟ್ಕೊಂಡಿದ್ದೀನಿ ಅದನ್ನು ಮಿಷಿನ್ಗಳು ನಾನು ಬೇಕು ಅಂಥೇಳಿ. ಚೆನ್ನಾಗಿದ್ದಾವೆ ಮಿಷಿನ್ಗಳು ಅಂಥೇಳಿ ಹಾಗೆ ಇಟ್ಕೊಂಡು. ನನ್ನ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ ಫ್ರೆಂಡ್ಸ್. ಬಾಯ್ ಟೇಕ್ ಕೇರ್.